ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 44 ಸೈಜ್ ಬ್ಲೌಸಿನ ಸ್ಟಿಚಿಂಗ್ ತೋರಿಸ್ತಾ ಇದ್ದೀನಿ. ಕಟಿಂಗ್ ಪಾರ್ಟ್ ನನ್ನ ಮೊದಲ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಈಗ ಇದರ ಸ್ಟಿಚಿಂಗ್ ವಿಡಿಯೋ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಇನ್ನೂ ವೀಡಿಯೋಸ್ಗಳು ಹಾಕೋದಕ್ಕೆ ಅವಕಾಶ ಆಗುತ್ತೆ. ಓಕೆ ಫ್ರೆಂಡ್ಸ್, ಈಗ ಫಸ್ಟು ಬ್ಲೌಸಿನ ಪಟ್ಟಿ ಪೀಸನ್ನು ಸ್ಟಿಚ್ ಮಾಡೋಣ. ಲೈನಿಂಗ್ ಪೀಸು, ಆಮೇಲೆ ಮೇನ್ ಫ್ಯಾಬ್ರಿಕ್ಕು, ಆಮೇಲೆ ಎಕ್ಸ್ಟ್ರಾ ಸ್ಟಿಫ್ನೆಸ್ಗೆ ಒಂದು ಬಟ್ಟೆ ಪೀಸನ್ನು ಕೊಡಬೇಕು. ಹೀಗೆ 3 ಪಟ್ಟಿ ಪೀಸನ್ನು ಕೊಟ್ಟು ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಫ್ರಂಟ್ ಸೈಡ್ ಇದೆಯಲ್ಲ, ಎರಡೂ ಕೂಡ ಅಭಿಮುಖವಾಗಿ ಬಂದಿರಬೇಕು. ಈ ಥರ ಬಂದಿರಬೇಕು. ಆವಾಗ ಮಾತ್ರ ನಮಗೆ ಬ್ಲೌಸಿಗೆ ಕರೆಕ್ಟಾಗಿ ಅದನ್ನು ಫಿಟ್ ಮಾಡೋಕ್ಕೆ ಸರಿಯಾಗುತ್ತೆ. ಈಗ ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡ್ಕೊಳ್ಳೋಣ. ಆಮೇಲೆ ಈ ಥರ ಫೋಲ್ಡ್ ಮಾಡಿಕೊಂಡು ಈ ಥರ ಪೂರ್ತಿ ಸುತ್ತ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಸ್ಟಾರ್ಟಿಂಗ್ ಕಲಿಯೋರು ಕಾಟನ್ ಬಟ್ಟೆಲೇ ಸ್ಟಿಚ್ ಮಾಡ್ಕೊಳ್ಳಿ. ಪಾಲಿಸ್ಟರ್, ಸಿಲ್ಕ್ ಬಟ್ಟೆಗಳಲ್ಲಿ ಸ್ಟಿಚ್ ಮಾಡೋಕ್ಕೆ ಹೋದರೆ ಸ್ಟಿಚಿಂಗ್ ಕರೆಕ್ಟಾಗಿ ಬರಲ್ಲ. ಆಮೇಲೆ ನಮಗೆ ಇನ್ನೂ ಟೆನ್ಷನ್ ಆಗುತ್ತೆ. ಕಾಟನ್ ಆದರೆ ನಮಗೆ ಕರೆಕ್ಟಾಗಿ ಕೈಗೆ ಸಿಗುತ್ತಲ್ವ, ಆವಾಗ ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೋದು. ಎಕ್ಸ್ಟ್ರಾ ಇರೋ ಬಟ್ಟೆನೆಲ್ಲ ಈ ಥರ ಕಟ್ ಮಾಡ್ಕೊಳ್ಳೋಣ. ಬ್ಲೌಸ್ ಕಟ್ಟಿಂಗ್ ಕರೆಕ್ಟಾಗಿ ಮಾಡಿಕೊಂಡ್ರೆ ಸ್ಟಿಚಿಂಗ್ ತುಂಬ ಕರೆಕ್ಟಾಗಿ ಬರುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡಿ, ಕರೆಕ್ಟ್ ಇದೆಯಾ, ಎರಡೂ ಒಂದೇ ಸಮ ಇದೆಯಾ ನೋಡ್ಕೋಬೇಕು. ಒಂಚೂರು ಏರುಪೇರಿದ್ದರೆ ಕಟ್ ಮಾಡ್ಕೋಬೇಕು. ಬ್ಲೌಸು ಸ್ಟಿಚಿಂಗ್ ಪೂರ್ತಿ ಆಗೋ ತನಕನೂ ನಾವು ಬ್ಲೌಸಿನ ಎರಡು ಸೈಡ್ ಇದೆಯಲ್ವ, ಫ್ರಂಟ್ ಪಾರ್ಟ್ ಆಗಲಿ ಸ್ಲೀವ್ ಆಗಲಿ ಪ್ರತಿಯೊಂದನ್ನು ಕರೆಕ್ಟ್ ಇದೆಯಾ ನೋಡ್ಕೊಂಡೇ ಸ್ಟಿಚ್ ಮಾಡ್ಕೋಬೇಕು. ಕಟಿಂಗ್ ಮಾಡಿ ಹಾಗೆ ಸ್ಟಿಚಿಂಗ್ ಮಾಡಿದರೆ ಕರೆಕ್ಟ್ ಇರಲ್ಲ. ಒಂಚೂರು ಕಾಲು ಇಂಚು ವ್ಯತ್ಯಾಸ ಬಂದಿರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಡಾಟ್ ಪಾಯಿಂಟು 3 ಇಂಚ್ ತಗೊಂಡಿದ್ದೀನಿ. ಈ ಕಡೆಗೆ 4 ಇಂಚು ತಗೋತಾ ಇದ್ದೀನಿ. ಇಲ್ಲೂ ಕೂಡ 3 ಇಂಚು ತಗೊಂಡಿದ್ದೀನಿ. ಇಲ್ಲಿ 2.5 ಇಂಚು ತಗೋತಾ ಇದ್ದೀನಿ. ಇಲ್ಲಿ 3 ಇಂಚು ಕೂಡ ತಗೋಬೋದು. ನಿಮ್ಮ ಅಳತೆ ಬ್ಲೌಸ್ ಕೊಟ್ಟರೆ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟೇ ತಗೊಳ್ಳಿ. ಕ್ಯಾಶುವಲ್ ಆಗಿ 44 ಇಂಚು ಬ್ಲೌಸ್ಗೆ ಇಷ್ಟೇ ಸಾಕಾಗುತ್ತೆ. ಈಗ ಲೈನಿಂಗ್ ಬಟ್ಟೆನ ಮೇನ್ ಫ್ಯಾಬ್ರಿಕ್ ಮೇಲೆ ಈ ಥರ ಇಟ್ಕೊಳ್ಳೋಣ. ಲೈನಿಂಗ್ ಬಟ್ಟೆನ ಇದ್ರ ಮೇಲೆ ಇಟ್ಕೊಳ್ಳೋಣ. ಈ ಥರ ಇಟ್ಟು ಪ್ರೆಸ್ ಮಾಡ್ಕೋಬೇಕು. ಆವಾಗ ಇಲ್ಲಿ ಅಡೀಲಿ ಈ ಬಟ್ಟೆಗೆ ಮಾರ್ಕ್ ಬರುತ್ತಲ್ಲ, ಇದನ್ನು ಈ ಥರ ಮಾರ್ಕ್ ಮಾಡಿಕೊಂಡು ಆಮೇಲೆ ಈ ಥರ ಲೈನಿಂಗ್ ಬಟ್ಟೆನ ನಾನಿಲ್ಲಿ ಉಲ್ಟಾ ಹೊಲಿತಾ ಇದ್ದೀನಿ. ಎಮ್ಮಿಂಗ್ ಪೈಪಿಂಗ್ ಏನು ಮಾಡೋಕ್ಕೆ ಹೋಗ್ತಾ ಇಲ್ಲ. ಸ್ಟಾರ್ಟಿಂಗ್ ಸ್ಟಿಚ್ ಮಾಡೋರು ಇಲ್ಲಿ ನೆಕ್ ಹತ್ರ ಸ್ಟಿಚ್ ಮಾಡುವಾಗ ಈ ಥರ ಒಂದು 1/4 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಆ ಮಾರ್ಕಿನ ಮೇಲೇ ಸ್ಟಿಚ್ ಮಾಡ್ಕೋಬೇಕು. ನಾವು ಸ್ಟಿಚ್ ಮಾಡುವಾಗ ಸುತ್ತ ಬಟ್ಟೆ ಕರೆಕ್ಟಾಗಿ ಇಟ್ಟಿದ್ದೀವ ಅಂತ ಕೂಡ ನೋಡ್ಕೋಬೇಕು. ಈಗ ನೋಡಿ ಆಗಿದೆ. ಈಗ ಇನ್ನೊಂದು ಪೀಸ್ ತಗೋತಾ ಇದ್ದೀನಿ ನೋಡಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಆಪೋಸಿಟ್ ಎರಡೂ ಕೂಡ ಅಭಿಮುಖವಾಗಿ ಕರೆಕ್ಟಾಗಿ ಇದೇ ಥರ ಬಂದಿರಬೇಕು. ಆವಾಗ ಮಾತ್ರ ನಮಗೆ ಬ್ಯಾಕ್ ಪಾರ್ಟಿಗೆ ಕರೆಕ್ಟಾಗಿ ಬ್ಲೌಸು ಫ್ರಂಟ್ ಅಟ್ಯಾಚ್ ಮಾಡೋಕ್ಕೆ ಸರಿಯಾಗೋದು. ಇಲ್ಲಾಂದರೆ ಎರಡೂ ಕೂಡ ಒಂದೇ ಸೈಡ್ಗೆ ಬಂದ್ಬಿಡುತ್ತೆ. ಇಲ್ಲೂ ಕೂಡ ಒಂದು 1/4 ಇಂಚಿಗೆ ಈ ಥರ ಕ್ರಾಸಲ್ಲಿ ನಿಧಾನಕ್ಕೆ ರೌಂಡಾಗಿ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಆಮೇಲೆ ಈ ಥರ ಬಟ್ಟೆನ ಕಟ್ ಮಾಡ್ಕೊಳ್ಳೋಣ. ಆಮೇಲೆ ಇಲ್ಲಿ ನೋಡಿ, ಕ್ರಾಸಲ್ಲಿ ಈ ಥರ ಕಟ್ ಮಾಡ್ಕೊಳ್ಳೋಣ. ಈ ಥರ ಮಾಡೋದ್ರಿಂದ ನಮಗೆ ಲೈನಿಂಗ್ ಬಟ್ಟೆನ ತಿರುಗಿಸುವಾಗ ಕರೆಕ್ಟಾಗಿ ಫೋಲ್ಡಿಂಗ್ ಕರೆಕ್ಟಾಗಿ ಬರುತ್ತೆ. ಈ ಥರ ಕಟ್ ಮಾಡ್ಕೋಬೇಕು. ಕ್ರಾಸಲ್ಲಿ ಈ ಥರ ಕಟ್ ಮಾಡ್ಕೋಬೇಕು. ಈಗ ನೋಡಿ, ಬಟ್ಟೆನ
ಲೈನಿಂಗ್ ಬಟ್ಟೆನೇ ಈ ಥರ ತಿರುಗಿಸ್ಕೊಂಡು ಈ ಥರ ಕರೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಲೈನಿಂಗ್ ಸೈಡ್ ಇದೆಯಲ್ಲ, ಲೈನಿಂಗ್ ಸೈಡಿಂದ ಸ್ಟಿಚ್ ಮಾಡ್ಕೋಬೇಕು. ಇವಾಗ ನಮಗೆ ಕರೆಕ್ಟಾಗಿ ನಮಗೆ ಆ ಫೋಲ್ಡಿಂಗ್ ಭಾಗ ಇದೆಯಲ್ಲ, ಅವು ಕರೆಕ್ಟಾಗಿ ನಮಗೆ ಗೊತ್ತಾಗುತ್ತೆ. ನಾವು ಬ್ಲೌಸ್ ಪೀಸ್ ಕಡೆಯಿಂದ ಸ್ಟಿಚ್ ಮಾಡುವಾಗ ನಮಗೆ ಕರೆಕ್ಟಾಗಿ ಅದು ಗೊತ್ತಾಗೋದಿಲ್ಲ. ಲೈನಿಂಗ್ ಕಡೆಯಿಂದ ಈ ಥರನೇ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಈ ಥರ ಕರೆಕ್ಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ನಾವಿಲ್ಲಿ ಕರ್ವಲ್ಲಿ ನೀಟಾಗಿ ಕಟಿಂಗ್ ಮಾಡಿದರೆ ಮಾತ್ರ ನಮಗೆ ರೌಂಡ್ ಶೇಪ್ ಅನ್ನೋದು, ನಾವು ಯಾವ ಶೇಪಲ್ಲಿ ಕಟ್ ಮಾಡಿರ್ತೀವಿ ಆ ಶೇಪು ಕರೆಕ್ಟಾಗಿ ಬರುತ್ತೆ. ಮೇಯ್ನಾಗಿ ಕಟ್ಟಿಂಗೇ ಮೇಯ್ನ್ ಫ್ರೆಂಡ್ಸ್. ಕಟ್ಟಿಂಗ್ ಕರೆಕ್ಟ್ ಇದ್ದರೆ ಸ್ಟಿಚಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಆಮೇಲೆ ಈ ಥರ ಸುತ್ತ ಸ್ಟಿಚ್ ಹಾಕ್ಕೊಂಡು ಹೋಗೋಣ. ಇದಕ್ಕೆ ನಾನು ನೆಕ್ ಹತ್ರ ಲೇಸ್ ಕೊಡ್ತೀನಿ. ಗೋಲ್ಡ್ ಕಲರ್ ಡಾಟ್ ಇದೆಯಲ್ಲ, ಇದರಲ್ಲಿ ಬೊಟ್ಟಿದೆಯಲ್ಲ, ಅದಕ್ಕೆ ಚಿಕ್ಕದಾಗೊಂದು ಲೇಸ್ ಕೊಟ್ಟರೆ ಚೆನ್ನಾಗಿರುತ್ತೆ. ಇನ್ನು ಪೈಪಿಂಗ್ ಎಮ್ಮಿಂಗ್ ಏನು ಮಾಡೋಕ್ಕೋಗಿಲ್ಲ ನಾನು. ಈಗ ಎಕ್ಸ್ಟ್ರಾ ಇರೋ ಬಟ್ಟೆನ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿದ್ದೀನಿ ನೋಡಿ. ಕಟಿಂಗ್ ಕಲಿಯೋರು ಆದಷ್ಟು ಪೇಪರಲ್ಲೇ ಕಟಿಂಗ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೋಬೇಕು ಫ್ರೆಂಡ್ಸ್. ನಾನು ಕೂಡ ಸ್ಟಾರ್ಟಿಂಗು ಪೇಪರಲ್ಲೇ ಕಟಿಂಗ್ ಮಾಡಿಕೊಂಡೇ ಕಲ್ತಿರೋದು. ನಮಗೆ ಕರೆಕ್ಟಾಗಿ ಫಿನಿಶಿಂಗ್ ಬರಬೇಕು ಅಂದರೆ ಒಂದು 2ರಿಂದ 3 ವರ್ಷ ಬೇಕೇ ಬೇಕು. ನಾವೆಷ್ಟೇ ಚೆನ್ನಾಗಿ ಹೊಲಿದ್ರೂ ಏನಾದರೊಂದು ಪ್ರಾಬ್ಲಮ್ ಬಂದೇ ಬರುತ್ತೆ. ಡೈಲಿ ಒಂದೊಂದು ಬ್ಲೌಸ್ ಹೊಲಿತಾನೆ ಇದ್ದರೆ ಮಾತ್ರ ನಮಗೆ ಸ್ಟಿಚಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಸೋಂಬೇರಿತನ ಮಾಡಿಕೊಂಡು ಒಂದು ದಿವಸ ಹೊಲಿದು 4 ದಿವಸ ಸುಸ್ತಾಯಿತು ಅಂತ ಕೂತ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಸ್ಟಿಚಿಂಗ್ ಕರೆಕ್ಟಾಗಿ ಬರಲ್ಲ. ಇಲ್ಲಿ 4 ಸೈಡಲ್ಲಿ ಈ ಥರ ಡಾಟ್ ಹಾಕೋಬೇಕು. ಮನೇಲೇ ಕೂತ್ಕೊಂಡು ನಮಗೆ ಸ್ಟಿಚಿಂಗ್ ಅನ್ನೋದು ತುಂಬ ಹೆಣ್ಮಕ್ಳಿಗೆ ತುಂಬ ಯೂಸ್ಫುಲ್ ಆಗಿದೆ ಫ್ರೆಂಡ್ಸ್. ಯಾಕೆಂದರೆ ಇವತ್ತಿನ ಒಂದು ಟೈಮಲ್ಲಿ ಪ್ರೈವೇಟಾಗಿ ಎಲ್ಲೇ ಹೋದರೂ 10,000 ಕೊಡ್ತಾರೆ. ನಮಗೆಲ್ರಿಗೂ ಸಾಕಾಗಲ್ಲ. ಇಲ್ಲಿ ನೋಡಿ, ಈಗ ಪಟ್ಟಿ ಪೀಸನ್ನು ಈ ಥರ ಇಟ್ಕೊಳ್ಳಿ. ಒಂದು 1/4 ಇಂಚು ಹಿಂದಕ್ಕೆ ಇಟ್ಕೋಬೇಕು ಬ್ಲೌಸ್ ಪಾರ್ಟನ್ನು. ಆಮೇಲೆ ಈ ಡಾಟ್ ಪಾಯಿಂಟ್ ಇದೆಯಲ್ಲ, ಅದನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಆಮೇಲೆ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಥರ ಸ್ವಲ್ಪ ಬಟ್ಟೆ ಮುಂದಕ್ಕೆ ಬಿಡಬೇಕು ಪಟ್ಟಿ ಪೀಸನ್ನು. ನಾವು ಸೋಂಬೇರಿತನ ಮಾಡಿಕೊಂಡು ಕೂತ್ಕೊಂಡ್ರೆ ನಿಜವಾಗ್ಲೂ ಲೈಫಲ್ಲಿ ಏನೂ ಸಾಧಿಸೋಕ್ಕಾಗಲ್ಲ. ಸುಮ್ಮನೆ ಕೂತ್ಕೊಳ್ಳೋದಕ್ಕಿಂತ 4 ಕಾಸು ಸಂಪಾದನೆ ಮಾಡೋದು ನಮಗೂ ಒಳ್ಳೆಯದು, ನಮ್ಮ ಮನೆಯವ್ರಿಗೂ, ನಮ್ಮ ಮಕ್ಕಳಿಗೂ ಎಲ್ರಿಗೂ ಒಳ್ಳೆಯದೇ ಅಲ್ವಾ. ನೋಡಿ, ಇಲ್ಲಿ ಅದ್ರ ಮೇಲೆ ಒಂದು ಸ್ಟಿಫ್ನೆಸ್ಗೋಸ್ಕರ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಎಲ್ಲ ಬಟ್ಟೆಗೆ ಈ ಥರ ಮಾಡಬೇಕು ಅಂತ ಇಲ್ಲ. ಕೆಲವೊಂದು ಬಟ್ಟೆ ಎತ್ಕೊಂಡಂಗೆ ಕಾಣಿಸುತ್ತಲ್ವ, ಅಂಥ ಬಟ್ಟೆಗೆ ಈ ಥರ ಪಟ್ಟಿ ಪೀಸ್ ಮೇಲೆ ಸ್ಟಿಚ್ ಮಾಡ್ಕೋಬೇಕು. ಆಮೇಲೆ ಕರೆಕ್ಟ್ ಇದೆಯಾ ನೋಡ್ಕೊಳ್ಳೋಣ. ನಾವು ಸ್ಟಿಚಿಂಗಿಂದ ಫೈನಲ್ವರೆಗೂ ಈ ಥರ ಪ್ರತಿಯೊಂದು ಕಡೆನೂ ಈ ಥರ ಕರೆಕ್ಟ್ ಇದೆಯಾ ನೋಡ್ಕೊಂಡೇ ಸ್ಟಿಚ್ ಮಾಡ್ಕೋಬೇಕು. ಆವಾಗ ಮಾತ್ರ ಬ್ಲೌಸು ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲೊಂಚೂರು ಒಂದು ಪಾಯಿಂಟಷ್ಟು ಜಾಸ್ತಿ ಇದೆ ಎಡ್ದ ಕಡೆ. ಆವಾಗ ನಾನು ಏನು ಮಾಡ್ತೀನಿ ಅಂದರೆ, ಇಲ್ಲಿ ಡಾಟ್ ಕೊಟ್ಟಿದ್ದೀನಲ್ಲ, ಇಲ್ಲೊಂಚೂರು ಹಿಡ್ಕೋತೀನಿ ನೋಡಿ. ನಾವೆಷ್ಟೇ ಕರೆಕ್ಟಾಗಿ ಕಟಿಂಗ್ ಮಾಡಿದರೂ ಒಂಚೂರು ನಾವು ಕೆಲವೊಂದು ಬಟ್ಟೆಗಳು ಈಜುತ್ತಲ್ವ, ಅಂಥ ಬಟ್ಟೆಗಳಿಂದಾಗಿ ಒಂಚೂರು ವ್ಯತ್ಯಾಸ ಬರುತ್ತೆ. ಈಗ ನೋಡಿ ಆಗಿದೆ. ಈಗ ಬ್ಯಾಕ್ ಪಾರ್ಟನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ.
ನನ್ನ ಚಾನಲನ್ನು ಯಾರೆಲ್ಲ ಹಾಗೆ ನೋಡ್ತಾ ಇದ್ದೀರಾ, ತುಂಬ ಜನ ಹಾಗೆ ನೋಡ್ತಾ ಇದ್ದೀರಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ದುಡ್ಡೇನೂ ಹೋಗೋದಿಲ್ಲ. ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಇನ್ನೂ ವಿಡಿಯೋಗಳು ಮಾಡೋಕ್ಕೆ ಯೂಟ್ಯೂಬ್ನಿಂದ ಅವಕಾಶ ಸಿಗುತ್ತೆ. ಫಸ್ಟ್ ಏನು ಮಾಡಬೇಕು ಅಂದರೆ, ಬ್ಲೌಸಿನ ಮೇನ್ ಭಾಗ ಇದೆಯಲ್ಲ ಅದ್ರ ಮೇಲೆ ಲೈನಿಂಗ್ ಬಟ್ಟೆ ಇಟ್ಟು ಫಸ್ಟ್ ಕೆಳಗಡೆ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ. ನಾನಿಲ್ಲಿ ಬ್ಲೌಸನ್ನು ಉಲ್ಟಾ ಮಾಡ್ತಾಯಿದ್ದೀನಿ, ನೆಕ್ ಪಾರ್ಟನ್ನು ಉಲ್ಟಾ ಮಾಡ್ತಾಯಿದ್ದೀನಿ. ಹಾಗಾಗಿ ಈ ಥರ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲೊಂದು ಪಿನ್ ಹಾಕೋತಾ ಇದ್ದೀನಿ. ಈಗ ನೆಕ್ ಹತ್ರ ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿ ಬೇಕಂದ್ರೆ ಒಂದು 1/4 ಇಂಚಿಗೆ ಈ ಥರ ಮಾರ್ಕ್ ಮಾಡ್ಕೋಬೇಕು. ನಮಗೆ ಸ್ಟಿಚ್ ಮಾಡುವಾಗ ಸ್ವಲ್ಪ ಆ ಕಡೆ ಈ ಕಡೆ ಕ್ರಾಸ್ ಆಗಿಬಿಡುತ್ತೆ ಅಂತಂದರೆ ಈಗ ಏನು ಮಾಡಬೇಕಂದ್ರೆ ಕೆಳಗಡೆಯಿಂದ ಈ ಥರನೇ ಸ್ಟಿಚ್ ಮಾಡ್ಕೊಳ್ಳಿ. ನೀವು ಮೇಲ್ಗಡೆಯಿಂದ ಸ್ಟಿಚ್ ಮಾಡ್ಕೊಂಡು ಬರಬೇಡಿ. ಆ ಥರ ಮಾಡುವಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಏರುಪೇರಾಗಿಬಿಡುತ್ತೆ. ಈ ಥರ ಮಾಡೋದ್ರಿಂದ ಕರೆಕ್ಟಾಗಿ ನಮಗೆ ರೌಂಡ್ ಶೇಪ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಈಗ ಆ ಸ್ಟಿಚ್ ಇದೆಯಲ್ಲ ಅದ್ರ ಮೇಲ್ಗಡೆಯಿಂದಲೇ ಪುನಃ ಈ ಕಡೆಗೆ ಸ್ಟಿಚ್ ಮಾಡ್ಕೊಳ್ಳೋಣ. ಒಂದು 1/4 ಇಂಚಿಗೆ ಸ್ಟಿಚ್. ಇಲ್ಲಿ ಈ ಕ್ರಾಸ್ ಇದೆಯಲ್ಲ ಇಲ್ಲಿ ನಿಧಾನಕ್ಕೆ ಕ್ರಾಸಾಗಿ ನಾವು ಬಟ್ಟೆನ ತಿರುಗಿಸ್ಕೋಬೇಕು. ಈ ಥರ ತಿರುಗಿಸೋದ್ರಿಂದ ನಮಗೆ ರೌಂಡ್ ಶೇಪ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಈಗ ಎಮ್ಮಿಂಗ್ ಒಂದು ಬ್ಲೌಸ್ ಪೀಸಲ್ಲಿ ಎಮ್ಮಿಂಗ್ ಯಾವ ಥರ ಮಾಡಿದರೆ ಕರೆಕ್ಟಾಗಿ ಬರುತ್ತೆ, ಒಳಗಡೆ ಎಮ್ಮಿಂಗ್ ಬಟ್ಟೆ ಕಾಣದೇ ಇರೋಂಗೆ ಯಾವ ಥರ ಸ್ಟಿಚ್ ಮಾಡಬೇಕು ಅನ್ನೋದನ್ನು ನಾನು ಚಿಕ್ಕದೊಂದು ಬಟ್ಟೆ ಪೀಸಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಈಗ ಇಲ್ಲಿ ಕ್ರಾಸಲ್ಲಿ ಈ ಥರ ನಾವು ಫ್ರಂಟಲ್ಲಿ ಯಾವ ಥರ ಕಟ್ ಮಾಡಿದ್ದೀವೋ ಆ ಥರನೇ ಇಲ್ಲಿ ಕಟ್ ಮಾಡ್ಕೊಂಡು ಹೋಗೋಣ. ನಮ್ಮ ಸ್ಟಿಚ್ ಮಾಡಿದ್ದೀವಲ್ಲ ಆ ದಾರಕ್ಕೆ ತಾಗಬಾರ್ದು, ಆ ಥರ ಕಟ್ ಮಾಡ್ಕೋಬೇಕು. ಈಗ ಏನು ಮಾಡೋಣ, ಈ ಸೈಡಿಂದ ಈ ಥರ ಉಲ್ಟಾ ಮಾಡ್ಕೊಳ್ಳೋಣ ಬಟ್ಟೆನ. ಈ ಥರ ಮಾಡಿ ಕರೆಕ್ಟ್ ಮಾಡಿಕೊಂಡು ಈ ಥರ ಕರೆಕ್ಟಾಗಿ ಮಾಡ್ಕೊಳ್ಳಿ. ನೀವು ಚಿಕ್ಕ ಮಿಷಿನಲ್ಲಿ ಸ್ಟಿಚಿಂಗ್ ಮಾಡ್ತಾ ಇದ್ದರೆ ಮಿಷಿನ್ ಪ್ರಾಬ್ಲಮ್ ಬರ್ತಾ ಇರುತ್ತೆ. ನೀವೇನು ಮಾಡಿ ಅಂದರೆ ಜಾಸ್ತಿ ಡೈಲಿ ಆಯಿಲ್ ಹಾಕ್ತಾ ಇರಬೇಕು. ಆವಾಗ ಮಾತ್ರ ಸ್ಟಿಚಿಂಗ್ ಕರೆಕ್ಟಾಗಿ ಬರುತ್ತೆ. ದೊಡ್ಡ ಮಿಷಿನಲ್ಲಿ ಅಂಥ ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್. ಒಂದು 6 ತಿಂಗಳಿಗೆ ಒಂದು ಸಲ ಆಯಿಲ್ ಹಾಕಿದರೆ ಸಾಕು. ಆದರೆ ಚಿಕ್ಕ ಚಿಕ್ಕ ಮಿಷಿನ್ ಇಟ್ಟಿರ್ತಾರಲ್ಲ ಸ್ಟಾರ್ಟಿಂಗ್ ಕಲಿಯೋರು, ಅವ್ರಿಗೆ ಡೈಲಿ ಸ್ಟಿಚಿಂಗ್ ಮಾಡುವಾಗ ದಾರ ಕಟ್ಟಾಗುವಾಗ ಸ್ಟಿಚ್ ಮಾಡೋ ಮೂಡೇ ಇಲ್ಲದೆ ಹೋಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಲೈನಿಂಗ್ ಭಾಗ ಇದೆಯಲ್ಲ ಅಲ್ಲಿಂದ ನಾವು ಕರೆಕ್ಟಾಗಿ 2 ಕಡೆ ಬಟ್ಟೆ ಕರೆಕ್ಟಾಗಿದೆಯಾ ನೋಡಿಕೊಂಡು ಈ ಥರ ಬಟ್ಟೆನೂ ತಿರುಗಿಸ್ಕೋಬೇಕು. ನಮ್ಮ ಕೈ ಮಾತ್ರ ತಿರುಗಿಸೋದಲ್ಲ, ನಾವು ಬಟ್ಟೆನೂ ಈ ಕ್ರಾಸಲ್ಲಿ ನಿಧಾನಕ್ಕೆ ತಿರುಗಿಸ್ಕೋಬೇಕು. ಆವಾಗ ಮಾತ್ರ ರೌಂಡ್ ಶೇಪ್ ಅನ್ನೋದು ಕರೆಕ್ಟಾಗಿ ನಮ್ಗೆ ಸಿಗುತ್ತೆ. ಈ ಥರ ಈಗ ನೋಡಿ ಇಲ್ಲ ಆಗಿದೆ. ಈಗ ಸೈಡಲ್ಲಿ ಈ ಥರ ಸ್ಟಿಚ್ ಮಾಡ್ಕೊಂಡು ಹೋಗೋಣ ಲೈನಿಂಗ್ ಬಟ್ಟೆ ಮೇಲೆ. ನೋಡಿ ಇಲ್ಲಿ ನನ್ನ ಕೈ ತಿರುಗಿಸ್ತಾ ಇದ್ದೀನಲ್ಲ, ಈ ಥರ ಬಟ್ಟೆನ ತಿರುಗಿಸ್ಕೋಬೇಕು. ಈಗ ಈ ಥರ ಬಂದು ಇಲ್ಲಿ ಕೆಳಗಡೆ ತುದಿಯಿಂದ ಬಟ್ಟೆಯ ತುದಿಯಿಂದ ಸ್ಟಿಚ್ ಎಷ್ಟಾಗುತ್ತೋ ಅಷ್ಟು ತುದಿಯಿಂದ ಹಾಕೋಬೇಕು. ಆವಾಗ ನೀಟಾಗಿ ಫಿನಿಶಿಂಗ್ ಕಾಣುತ್ತೆ ಬ್ಲೌಸು. ನೋಡಿ ಈ ಥರ ತುದಿಯಿಂದ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಬಟ್ಟೆನ ನಾವು ಈ ಥರ ಎಳ್ಕೋಬೇಕು. ಮೇಲೆ ಕೆಳಗಡೆ ಎಲ್ಲ ಕರೆಕ್ಟಾಗಿ ಇಟ್ಕೊಂಡು ಪ್ರತಿಯೊಂದು ಇದರಲ್ಲೂ ಈ ಥರ ನೋಡಿಕೊಂಡೇ ಸ್ಟಿಚಿಂಗ್ ಮಾಡ್ಕೋಬೇಕು. ಈಗ ಆಗಿದೆ ನೋಡಿ. ಈಗ ಎಕ್ಸ್ಟ್ರಾ ಇರೋ ಬಟ್ಟೆನೆಲ್ಲ ಕಟ್ ಮಾಡ್ಕೊಳ್ಳೋಣ. ಈಗ ನಾವೀಗ ಫ್ರಂಟ್ ಪಾರ್ಟ್ ಪೀಸ್ ಇದೆಯಲ್ಲ ಇದನ್ನು ಈ ಸೈಡು ಈ ಕಡೆಗೆ ಬರಬೇಕು ನೋಡಿ. ಈಗ ತೋರಿಸ್ತೀನಿ. ಈ ಥರ 2 ಬಟ್ಟೆನ ಈ ಥರ ಇಟ್ಕೊಳ್ಳಿ, ಇಲ್ಲಾಂದರೆ ನಮಗೆ ಕನ್ಫ್ಯೂಸ್ ಆಗುತ್ತೆ. ನೋಡಿ ಈ ಥರನೇ ಇಟ್ಕೋಬೇಕು. ಆ ಕಡೆ ಈ ಕಡೆ 2 ಈ ಥರ ಇರಬೇಕು. ಆಮೇಲೆ ಇಲ್ಲೂ ಕೂಡ ಕರೆಕ್ಟಾಗಿ 2
ಈ ಥರ ಶೋಲ್ಡರ್ನ ಎರಡೂ ಕಡೆನ ಕರೆಕ್ಟಾಗಿ ಇಟ್ಕೊಂಡು ಈಗ ಅದ್ರ ಮೇಲೆ ಇಲ್ಲೊಂದು ಲಾಕ್ ಸ್ಟಿಚ್ ಹಾಕಬೇಕು. ಸ್ಟಾರ್ಟಿಂಗ್ ಹಾಗೂ ಎಂಡಿಂಗಲ್ಲಿ ಲಾಕ್ ಸ್ಟಿಚ್ಚನ್ನು ಹಾಕೋಬೇಕು. ಇದು ನೋಡಿ ಈ ಥರ ಕರೆಕ್ಟ್ ಇಟ್ಕೊಂಡು, ಇಲ್ಲಾಂದರೆ ಆ ಕಡೆ ಈ ಕಡೆ ಬಟ್ಟೆ ಒಂಚೂರು ಆ ಕಡೆ ಈ ಕಡೆ ಆದರೂ ಚೆನ್ನಾಗಿರಲ್ಲ. ನೋಡಿ ಇಲ್ಲಿ ಎರಡೆರಡು ಸ್ಟಿಚ್ ಹಾಕ್ಕೋಬೇಕು. ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಹಾಗೂ ಎಂಡಿಂಗಲ್ಲಿ ಲಾಕ್ ಸ್ಟಿಚ್ಚನ್ನು ಹಾಕಬೇಕು. ಓಕೆ ಆಗಿದೆ ನೋಡಿ. ಈಗ ಈ ಕಡೆ ಕರೆಕ್ಟ್ ಇದೆಯಾ ನೋಡ್ಕೋಬೇಕು. ನೋಡಿ ನಾವು ಫಸ್ಟಿಂದಲೂ ಎಂಡ್ ತನಕನೂ ಸ್ಟಿಚಿಂಗ್ ಮಾಡುವಾಗ ಇಲ್ಲಿ ಪ್ರತಿಯೊಂದು ಕಡೆನೂ ಕರೆಕ್ಟ್ ಎರಡೂ ಕಡೆ ಕರೆಕ್ಟ್ ಇದೆಯಾ ನೋಡ್ಕೋಬೇಕು. ಇಲ್ಲೊಂಚೂರು ಜಾಸ್ತಿ ಇದೆ, ನಾನು ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ. ನೋಡಿ ಇಲ್ಲಿ ಕರೆಕ್ಟ್ ಇದೆ, ಆದರೂ ಒಂಚೂರು ಕಟ್ ಮಾಡ್ಕೋತೀನಿ. ನೋಡಿ ಇಲ್ಲಿ ಇದೆಲ್ಲ ನಿಮಗೆ ಫ್ರೆಂಡ್ಸ್, ನಿಜವಾಗ್ಲೂ ನಾನು ಟೈಲರಿಂಗ್ ಕಲಿಯೋಕೆ ಒಂದು 6 ತಿಂಗಳು ಹೋಗಿದ್ದೆ. ಇದನ್ನೆಲ್ಲ ಯಾರೂ ಹೇಳ್ಕೊಡಲ್ಲ ಫ್ರೆಂಡ್ಸ್, ಇದೆಲ್ಲ ನಾವೇ ಸ್ವಂತ ಕಲ್ತ್ಕೋಬೇಕು. ಈಗ 2.5 ಇಂಚಿಗೆ ಉಕ್ಸ್ ಪಟ್ಟಿನ ಈ ಥರ ಕಟ್ ಮಾಡಿಕೊಂಡು ನೋಡಿ ಈ ಥರ ಫೋಲ್ಡ್ ಮಾಡ್ಕೋಬೇಕು. ಅದಕ್ಕೆ ಕನ್ಫ್ಯೂಸ್ ಮಾಡೋದು ಬೇಡ. ಅವ್ರ ಅಳತೆ ಬ್ಲೌಸಲ್ಲಿ ಎಲ್ಲಿ ಉಕ್ಸ್ ಪಟ್ಟಿ ಇದೆಯೋ ಆ ಕಡೆನೇ ಕೊಟ್ರಾಯ್ತು. ಅಂದರೂ ಬಲದ ಕಡೆ ಉಕ್ಸ್ ಪಟ್ಟಿ ಕೊಟ್ಟರೆ ಇನ್ನು ನಮಗೆ ಹಾಕುವಾಗ ಒಂಚೂರು ಪರ್ಫೆಕ್ಟಾಗಿರುತ್ತೆ. ಆದರೆ ಕೆಲವೊಬ್ಬರು ಎಡದ ಕಡೆಗೆ ಕೊಟ್ಟಿರ್ತಾರೆ. ನೋಡಿ ಈ ಥರ ಬಟ್ಟೆನ ಈ ಥರ ಹಾಕ್ಕೊಂಡು ಇಲ್ಲಿ ಒಂದು 1/4 ಇಂಚು ಬಟ್ಟೆ ಬಿಟ್ಟರೆ ಸಾಕು ಫ್ರೆಂಡ್ಸ್ ಫೋಲ್ಡಿಂಗ್ಗೆ. ಆಮೇಲೆ ಈ ಥರ ಫೋಲ್ಡ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಇಲ್ಲೂ ಕೂಡ ಕೆಳಗಡೆ ಕರೆಕ್ಟ್ ಇದೆಯಾ ನೋಡ್ಕೋಬೇಕು. ಇಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಈ ಥರ ಸ್ಟಿಚ್, ಇಲ್ಲಿ ಕೆಳಗಡೆ ಲಾಕ್ ಸ್ಟಿಚ್ ಹಾಕೋಬೇಕು. ನೋಡಿ ಇಲ್ಲೂ ಕೂಡ ಮೇಲ್ಗಡೆ ಸ್ಟಿಚ್ ಹಾಕೊಳ್ಳೋಣ. ಓಕೆ ಈಗ ಕರೆಕ್ಟಾಗಿದೆ ನೋಡಿ. ಈ ತುದಿಯಿಂದ ಬೇಕಂದರೆ ಸ್ಟಿಚ್ ಹಾಕ್ಕೋಬೋದು. ಪ್ಲೈನ್ ಬ್ಲೌಸ್ ಆದರೆ ಈ ಸ್ಟಿಚ್ಚನ್ನು ಮರೀದೇ ಹಾಕೋಬೇಕು. ಇಲ್ಲಾಂದರೆ ಇಲ್ಲಿ ಜಾಸ್ತಿನೂ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಹತ್ರನೇ ಸ್ಟಿಚಿಂಗ್ ಬಿಟ್ಟು ಹೋಗೋದು. ಈಗ ಕಾಜಾಪಟ್ಟಿ ಮಾಡೋಣ. ಇಲ್ಲಿ ನಾನು 3 ಇಂಚಿಗೆ ಬಟ್ಟೆ ತಗೋತಾ ಇದ್ದೀನಿ. ಬಿಗಿನರ್ಸ್ಗೆ ಇಂಚ್ಗಳು ಯಾವ್ಯಾವ ಥರ ತಗೋಬೇಕು ಅನ್ನೋದು ನಾನು ಇನ್ನೊಂದು ವಿಡಿಯೋದಲ್ಲಿ ಕರೆಕ್ಟಾಗಿ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ನಾನು 3 ಇಂಚಿಗೆ ಬಟ್ಟೆ ತಗೊಂಡಿದ್ದೀನಿ. ನೋಡಿ 3.5 ಇಂಚ್ ತಗೊಂಡಿದ್ದೀನಿ. 3 ಆದರೂ ತಗೋಬೋದು, 3.5 ತಗೋಬೋದು. ಸ್ವಲ್ಪ ದಪ್ಪ ಜಾಸ್ತಿ ಇರೋರಾದರೆ 3.5 ಇಂಚಿಗೆ ತಗೊಳ್ಳಿ. ನೋಡಿ ಈ ಥರ ಲೈನಿಂಗ್ ಬಟ್ಟೆ ಸೈಡಿಂದ ಈ ಥರ ಪಟ್ಟಿ ಪೀಸನ್ನು ಇಟ್ಟು ಈ ಥರ ಫಸ್ಟ್ ಲಾಕ್ ಸ್ಟಿಚ್ ಹಾಕೋಬೇಕು. ಆಮೇಲೆ ಕಾಣಿಸ್ತಾ ಇದೆಯಲ್ಲ, ಒಂದು 1/4 ಇಂಚಿಗೆ ಈ ಥರ ಬೇಕಂದ್ರೆ ಮಾರ್ಕ್ ಮಾಡ್ಕೊಳ್ಳಿ. ಅವಾಗ ನಿಮಗೆ ಕರೆಕ್ಟಾಗಿ ಬರುತ್ತೆ ಒಂದೇ ನೇರಕ್ಕೆ. ಆಮೇಲೆ ಈ ಥರ ತಿರುಗಿಸ್ಕೊಂಡು ಆದಷ್ಟು ಸಣ್ಣಕ್ಕಿರ್ತಾರಲ್ಲ ಅಂಥವ್ರ ಸೈಜ್ ಬ್ಲೌಸನ್ನೇ ಫಸ್ಟ್ ಹೊಲಿಬೇಕು. ಈ ಥರ ಸ್ವಲ್ಪ ಹೆವಿ ಸೈಜ್ ಇರೋ ಬಟ್ಟೆ ಹೊಲಿಯೋಕ್ಕೆ ಹೋಗಬೇಡಿ. ನೋಡಿ ಆಗಿದೆ. ಆಮೇಲೆ ಈ ಥರ ಫೋಲ್ಡ್ ಮಾಡಿಕೊಂಡು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಥರ ಫೋಲ್ಡ್ ಮಾಡಿಕೊಂಡು ಇದ್ರ ಮೇಲೊಂದು ಸ್ಟಿಚ್ ಹಾಕೊಳ್ಳೋಣ. ಆಮೇಲೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಬಟ್ಟೆನ ಇಲ್ಲಿ ಎಕ್ಸ್ಟ್ರಾ ಜಾಸ್ತಿ ಇದ್ದರೆ ಕಟ್ ಮಾಡ್ಕೊಳ್ಳಿ. ಒಂಚೂರು ಜಾಸ್ತಿ ಇತ್ತು, ಕಟ್ ಮಾಡಿದ್ದೀನಿ. ಈ ಥರ ಒಂದು ಫೋಲ್ಡ್ ಮಾಡಿಕೊಂಡು ಈ ಸ್ಟಿಚ್ ಹಾಕಿದ್ದೀವಲ್ಲ ಇದ್ರೂ ನೇರಕ್ಕಿರಬೇಕು. ನಾವು ಬಟ್ಟೆ ಫೋಲ್ಡ್ ಮಾಡಿ ಈ ಥರ ಇಡುವಾಗ ಆ ಸ್ಟಿಚ್ ನೇರಕ್ಕಿರಬೇಕು. ಈ ಥರ ಈಗ ಈ ಥರ ಹಾಕಿ ಇಲ್ಲೂ ಕೂಡ ಮೇಲ್ಗಡೆ ಫೋಲ್ಡಿಂಗ್ ಮಾಡಿಕೊಂಡು ನೋಡಿ ಈ ಥರ ಲಾಕ್ ಸ್ಟಿಚ್ ಹಾಕೋಬೇಕು. ಇಲ್ಲಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಲಾಕ್ ಜಾಸ್ತಿ ಹಾಕೋಬೇಕು, ಆವಾಗ ಸ್ಟಿಚಿಂಗ್ ಬಿಟ್ಟು ಹೋಗಲ್ಲ.
ಆಮೇಲೆ ಇಲ್ಲಿ ಈ ಥರ ಲೈನ್ ಹಾಕ್ಕೊಳ್ಳೋಣ. 5 ಲೈನ್ ಹಾಕ್ಕೋಬೇಕು. ನಮಗೆ 5 ಉಕ್ಸ್ ಹಾಕಬೇಕಲ್ಲ ಅದಕ್ಕೆ. ಆಮೇಲೆ ಬೇಕಾದರೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ ಮಾರ್ಕ್ ಮಾಡಿಕೊಂಡ್ರೆ ನಮ್ಗೆ ಈಸಿಯಾಗಿ ಹಾಕ್ಕೋಬೋದು. ನೋಡಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ಲಾಕ್ ಸ್ಟಿಚ್ ಹಾಕ್ಕೊಂಡೇ ಹೋಗಬೇಕು. ಎರಡೂ ಕಡೆನೂ ಲಾಕ್ ಸ್ಟಿಚ್ ಹಾಕ್ತಾಯಿದ್ದೀನಿ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ನೋಡಿ ಇಲ್ಲಿ ಈ ಥರ ನಮ್ಮ ಕೈನ ಇದೇ ಥರ ಇಟ್ಕೋಬೇಕು. ಆವಾಗ ಮಾತ್ರ ಈ ಥರ ಸ್ಟಿಚ್ ಮಾಡೋಕ್ಕೆ ನಮಗೆ ಸರಿ ಆಗ್ತದೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ನನ್ನ ಮಿಷಿನಲ್ಲಿ ಇಲ್ಲಿ ಬರುತ್ತೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಲಾಕ್ ಮಾಡೋಕ್ಕೆ. ಈ ಥರ 2 ಸಲ ಪ್ರೆಸ್ ಮಾಡ್ಕೋಬೇಕು. ನಿಮ್ಮ ಮಿಷಿನಲ್ಲಿ ಹಿಂದ್ಗಡೆ ಬರುತ್ತೆ. ನಾನು ಇಲ್ಲಿ ಈ ಥರ ಮಾಡ್ಕೊತಾ ಇದ್ದೀನಿ. ಓಕೆ, ಈಗ ಲಾಸ್ಟ್ ಎಂಡಿಂಗಲ್ಲಿ ನಿಧಾನಕ್ಕೆ ಬಂದು ಲಾಸ್ಟಲ್ಲೇ ಮಾಡ್ಕೋಬೇಕು. ನೋಡಿ ಈ ಥರ ನೋಡಿ ಇಲ್ಲಿ ತುದಿಗೆ ಬರಬೇಕು ಲಾಸ್ಟ್ ಸ್ಟಿಚ್. ನೋಡಿ ಈಗ ಕರೆಕ್ಟಾಗಿ ಬಂದಿದೆ. ಈಗ ಅದ್ರ ಮೇಲೆ ಮಧ್ಯಕ್ಕೊಂದು ಸ್ಟಿಚ್ ಹಾಕ್ಕೊಳ್ಳೋಣ. ತುದಿಗೆ ಹಾಕ್ಕೋಬೇಡಿ, ಮಧ್ಯಕ್ಕೆ ಹಾಕ್ಕೊಳ್ಳಿ. ಇದು ಬಟ್ಟೆ ಹರಿದೇ ಇರಲಿ ಅಂತ ಹಾಕ್ತಾ ಇರೋದಷ್ಟೇ. ಈಗ ಇದೆಲ್ಲ ಆಗಿದೆ. ಈಗ ಸ್ಲೀವ್ ಪಾರ್ಟನ್ನು ಸ್ಟಿಚಿಂಗ್ ಮಾಡ್ಕೊಳ್ಳೋಣ. ಸ್ಲೀವಲ್ಲಿ ಬಟ್ಟೆ ಸ್ವಲ್ಪ ಕಡಿಮೆ ಇದೆ. ನೋಡಿ ಇಲ್ಲಿ ಮೇನ್ ಫ್ಯಾಬ್ರಿಕಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಷ್ಟು ಬಟ್ಟೆ ಕಡಿಮೆ ಇದೆ. ಈಗ ಎಕ್ಸ್ಟ್ರಾ ಬಟ್ಟೆನ ಜಾಯಿಂಟ್ ಮಾಡಬೇಕು. ಆಮೇಲೆ ಇಲ್ಲೇನಾಗಿದೆ ಅಂದರೆ ಈ ಥರ ಡಿಸೈನ್ ಕೊಟ್ಟಿದ್ದಾರಲ್ಲ, ಈ ಡಿಸೈನ್ ಕೊಟ್ಟಾಗ ಬಟ್ಟೆ ಕಟ್ ಮಾಡ್ಕೊಳ್ಳೋಣ. ಈಗ ನೋಡಿ ಇಲ್ಲಿ ಮೇನ್ ಇದು ಡಿಸೈನ್ ಇದೆಯಲ್ಲ, ಮೇನ್ ಭಾಗ, ಅದನ್ನು ಕರೆಕ್ಟಾಗಿ ನೋಡ್ಕೊಂಡು ಇಟ್ಕೋಬೇಕು. ಆಮೇಲೆ ಇಲ್ಲೊಂಚೂರು 1/4 ಇಂಚಷ್ಟು ಈ ಥರ ಫೋಲ್ಡಿಂಗ್ ಮಾಡೋಂಗೆ ಇಟ್ಕೋಬೇಕು. ಯಾಕಂದರೆ ಕೆಳಗಡೆ ಆ ಡಿಸೈನ್ ಕೊಟ್ಟಿದ್ದಾರಲ್ಲ, ಅದನ್ನು ಫೋಲ್ಡಿಂಗ್ ಮಾಡೋಕ್ಕಾಗಲ್ಲ. ನಾವು ಲೈನಿಂಗನ್ನು ಒಂದು 1/4 ಇಂಚಿಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ ಇದ್ರ ಮೇಲೆ ಇಟ್ಟು ಸ್ಟಿಚಿಂಗ್ ಮಾಡ್ಕೋಬೇಕು. ಈಗ ತೋರಿಸ್ತೀನಿ ನೋಡಿ. ಈಗ ನೋಡಿಲಿ ಇದೆರಡೂ ಒಂದೇ ಕಡೆ ಇರಬೇಕು, ಅಭಿಮುಖವಾಗಿ ಆ ಕಡೆ ಈ ಕಡೆ ಒಂದೇ ಕಡೆ ಮುಖ ಕಾಣಂಗಿರಬೇಕು. ಆವಾಗ ಮಾತ್ರ ನಮಗೆ ಫ್ರಂಟು ಬ್ಯಾಕು ಕರೆಕ್ಟಾಗಿ ಸ್ಲೀವ್ ಅಟ್ಯಾಚ್ ಮಾಡೋಕ್ಕೆ ಸರಿ ಆಗ್ತದೆ. ನೋಡಿ ಇಲ್ಲಿ ಮೇನ್ ಪಾರ್ಟ್ ಕರೆಕ್ಟಾಗಿ ಇಟ್ಕೋಬೇಕು. ನಾವು ಪೀಸ್ ಅಟ್ಯಾಚ್ ಮಾಡ್ತಾಯಿದ್ದೀವಿ ನೋಡಿ, ಅದು ಕೂಡ ಕರೆಕ್ಟಾಗಿರಬೇಕು. ಉಲ್ಟಾ ಸೈಡು ಕರೆಕ್ಟ್ ಸೈಡು ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇಲ್ಲಾಂದರೆ 3 ಸಲ 4 ಸಲ ಬಿಚ್ಚಬೇಕಾಗುತ್ತೆ. ಆಮೇಲೆ ಇದ್ರ ಮೇಲೆ ಬೇಕಂದರೆ ಸ್ಟಿಫಾಗಿ ಕೂತ್ಕೊಳ್ಳೋಕ್ಕೆ ಒಂದು ಸ್ಟಿಚ್ ಹಾಕ್ಕೊಳ್ಳೋಣ. ಈ ಥರ ಸ್ಟಿಚ್ ಹಾಕ್ಕೋಬೇಕು. ಇದಾಗಿದೆ ನೋಡಿ. ಈಗ ಏನು ಮಾಡಬೇಕು ಅಂದರೆ ಲೈನಿಂಗ್ ಬಟ್ಟೆನ ತಗೊಂಡು ಒಂದು 1/4 ಇಂಚಿಗೆ ಫೋಲ್ಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈ ಥರ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಸ್ಲೀವಲ್ಲಿ ಆ ಡಿಸೈನ್ ಕೊಟ್ಟಿದ್ದಾರಲ್ಲ, ಆ ಡಿಸೈನ್ನ ಫೋಲ್ಡ್ ಮಾಡೋಕ್ಕಾಗಲ್ಲ. ಫೋಲ್ಡ್ ಮಾಡಿದರೆ ಡಿಸೈನೆಲ್ಲ ಕಾಣಿಸೋಕ್ಕಿಲ್ಲ. ಇಲ್ಲಿ ನೋಡಿ ಈ ಥರ ಒಂದು 1/4 ಇಂಚಿಗೆ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಈ ಡಿಸೈನು ಈ ಥರ ಫೋಲ್ಡ್ ಮಾಡಿದರೆ ಹೋಗಿಬಿಡುತ್ತೆ, ಅದಕ್ಕೋಸ್ಕರ ಇಲ್ಲಿ 1/4 ಇಂಚಿಗೆ ಈ ಥರ ಸ್ಟಿಚ್ ಮಾಡಿಕೊಂಡು, ಈಗ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ನಾನು ಫ್ರಂಟ್ ಪಾರ್ಟಿಗೆ ಪಾಯಿಂಟ್ ಮಾಡಿದ್ದೀನಲ್ಲ, ಅದು ಆ ಕಡೆ ಇದ್ದರೆ ಈ ಕಡೆ ಸ್ಲೀವ್ಗೆ ಆಪೋಸಿಟ್ ಇರಬೇಕು. ಗೊತ್ತಾಯ್ತಲ್ವಾ? ಆ ಥರ ಮಾಡಿದರೆ ಮಾತ್ರ ನಮಗೆ ಸ್ಲೀವ್ ಅಟ್ಯಾಚ್ ಮಾಡುವಾಗ ಕರೆಕ್ಟಾಗಿ ಬರುತ್ತೆ. ಈಗ ಸ್ಲೀವ್ ಫ್ರಂಟ್ ಆ ಕಡೆ ಇದೆ, ಈ ಸ್ಲೀವಲ್ಲಿ ಈ ಕಡೆ ಇದೆ, ಆಪೋಸಿಟ್ ಆಗಿರಬೇಕು. ಈಗ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಬಟ್ಟೆಯ ಉಲ್ಟಾ ಸೈಡ್ ಇದೆಯಲ್ಲ, ಮೇನ್ ಫ್ಯಾಬ್ರಿಕ್ನ ಉಲ್ಟಾ ಸೈಡು, ಆಮೇಲೆ ಲೈನಿಂಗ್ ಬಟ್ಟೆ ಈ ಥರ ಇಟ್ಕೊಂಡು
ಅದ್ರ ಮೇಲೆ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಈ ಥರ ಸುತ್ತ ತುದಿಯಿಂದ ಸ್ಟಿಚ್ ಮಾಡ್ಕೋಬೇಕು. ಈಗ ಆಗಿದೆ ನೋಡಿ. ಎಕ್ಸ್ಟ್ರಾ ಇರೋ ಬಟ್ಟೆನೆಲ್ಲ ಕಟ್ ಮಾಡ್ಕೊಳ್ಳೋಣ. ಈಗ ಕಟ್ ಮಾಡಾದಮೇಲೆ ಮಧ್ಯಕ್ಕೆ ಪಾಯಿಂಟ್ ಮಾಡಿದ್ವಲ್ಲ ಅದನ್ನು ಕೂಡ ಕಟ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಎರಡೂ ಕಡೆ ಕರೆಕ್ಟ್ ಇದೆಯಾ ನೋಡ್ಕೋಬೇಕು. ಒಂಚೂರು ಜಾಸ್ತಿ ಇದ್ದರೆ ಇಲ್ಲಿ ಕಟ್ ಮಾಡ್ಕೊಳ್ಳೋಣ. ಈಗ ಈ ಸ್ಲೀವನ್ನು ಕೂಡ ಹಾಗೆ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಕರೆಕ್ಟಾಗಿ ಇಟ್ಕೊಂಡೇ ಸ್ಟಿಚ್ ಮಾಡ್ಕೋಬೇಕು. ಹೀಗೆ ತುದಿಯಿಂದ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಈಗ ಆಗಿದೆ. ಈಗ ಎರಡೂ ಸ್ಲೀವು ನೋಡಿ, ಇಲ್ಲಿ ಈ ಸೈಡಲ್ಲಿ ಎರಡೂ ಸ್ಲೀವು ಕರೆಕ್ಟಾಗಿದೆಯಾ ನೋಡ್ಕೋಬೇಕು. ನಾನು ಹೇಳಿದ್ನಲ್ಲ ಮೊದಲೇ, ಬ್ಲೌಸ್ ಸ್ಟಿಚಿಂಗ್ ಮಾಡುವಾಗ ಸುಮ್ಮನೆ ಸ್ಟಿಚಿಂಗ್ ಮಾಡ್ಕೋಬಾರ್ದು. ಫಸ್ಟಿಂದಲೂ ಕೂಡ ಈ ಥರ ಕರೆಕ್ಟ್, ಇಲ್ಲೂ ನೋಡಿ, ಇಲ್ಲೂ ನೋಡ್ಕೋಬೇಕು ಉದ್ದ ಕರೆಕ್ಟ್ ಇದೆಯಾ ಅಂತ. ಇಲ್ಲಾಂದರೆ ಸ್ಟಿಚ್ಚೆಲ್ಲ ಆದಮೇಲೆ ದೊಡ್ಡದು ಚಿಕ್ಕದು ಆಗುತ್ತೆ ಫ್ರೆಂಡ್ಸ್, ಆವಾಗ ಪುನಃ ಬಿಚ್ಚಬೇಕಾಗುತ್ತೆ. ನೋಡಿ, ಈ ಥರ ಕರೆಕ್ಟ್ ಮಾಡ್ಕೋಬೇಕು. ಒಂಚೂರು ವ್ಯತ್ಯಾಸ ಬಂದರೆ ಈ ಥರ ಕರೆಕ್ಟಾಗಿ ಒಂಚೂರು ಕಟ್ ಮಾಡ್ಕೋಬೇಕು. ಈಗ ಸ್ಲೀವ್ ಅಟ್ಯಾಚ್ ಮಾಡೋಣ. ಇಲ್ಲಿ ನಾವೆಲ್ಲ ಕರೆಕ್ಟ್ ಇದೆಯಾ ನೋಡಿದ್ದೀವಲ್ವ, ಆ ಕಡೆ ಈ ಕಡೆ ಉದ್ದ. ಈಗ ಈ ಥರ ಇಟ್ಕೊಳ್ಳೋಣ ಬಟ್ಟೆನ. ಈ ಥರ ಇಟ್ಕೊಂಡು ಫ್ರಂಟ್ ಪಾರ್ಟ್ ಇಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ ಸ್ಲೀವು, ಇದು ಫ್ರಂಟಿಗೆ ಬರಬೇಕು. ಈ ಥರ ಕೈಯಲ್ಲಿ ಈ ಥರ ತಿರುಗಿಸ್ಕೊಂಡು ಇಟ್ಟು ಸ್ಟಿಚ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಕಲಿಯೋರು ಮಧ್ಯದಿಂದ ಇಟ್ಟು ಸ್ಟಿಚ್ ಮಾಡಬಹುದು ಫ್ರೆಂಡ್ಸ್. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಶೋಲ್ಡರ್ ಇದೆಯಲ್ಲ, ಶೋಲ್ಡರ್ನ ಹಿಂದ್ಗಡೆಗೆ ಮಾಡ್ಕೋಬೇಕು. ನಾವು ಯಾವುದೇ ಬಟ್ಟೆ ಹೊಲಿಯುವಾಗಲೂ ಕೂಡ ಶೋಲ್ಡರ್ ಅಟ್ಯಾಚ್ ಮಾಡಿದ್ದೀವಿ ನೋಡಿ, ಅದು ಹಿಂದ್ಗಡೆಗೆ ಬರಬೇಕು. ಆಮೇಲೆ ಶೋಲ್ಡರ್ ಹತ್ರ ಸ್ಟಾಪ್ ಮಾಡಿಕೊಂಡು ತಿರುಗಿಸ್ಕೊಂಡೇ ಸ್ಟಿಚ್ ಮಾಡಬೇಕು. ನೋಡಿ, ಈ ಥರ 1/4 ಇಂಚಿಗೆ ಸ್ಟಿಚ್ ಮಾಡ್ಕೊಂಡು ಹೋಗೋಣ. ಇಲ್ಲಿ ಡಬಲ್ ಸ್ಟಿಚ್ ಹಾಕೋಬೇಕು. ಶೋಲ್ಡರ್ ಹತ್ರ ಬಂದಾಗ ಸ್ಟಾಪ್ ಮಾಡಿ ಆಮೇಲೆ ಪುನಃ ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇಲ್ಲಾಂದರೆ ನಮಗಿಲ್ಲಿ ಸ್ಟಿಚಿಂಗ್ ಕರೆಕ್ಟಾಗಿರಲ್ಲ ಸ್ಲೀವ್ ಹತ್ರ. ಇಲ್ಲಿ ನೋಡಿ, ಈ ಥರ ಬರಬೇಕು. ಇದು ಕರೆಕ್ಟಾಗಿ ಬಂದಿದೆ. ಈಗ ಈ ಸ್ಲೀವನ್ನು ಕೂಡ ಕರೆಕ್ಟ್ ಮಾಡಿ, ಇಲ್ಲೊಂದು ಚೂರು ಬಟ್ಟೆ ಜಾಸ್ತಿ ಇದೆ ನೋಡಿ, ಇದನ್ನು ಕಟ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ನೋಡಿಲಿ, ಫ್ರಂಟು ಸ್ಲೀವ್ನ ಫ್ರಂಟು ಕರೆಕ್ಟಾಗಿದೆ, ಮಾರ್ಕ್ ಮಾಡಿದ್ದೀವಲ್ಲ, ಈ ಥರನೇ ಇರಬೇಕು. ಈಗ ಈ ಥರ ಇಟ್ಕೊಂಡು ಇಲ್ಲಿ 1/4 ಇಂಚಿಗೆ ಸ್ಟಿಚ್ ಮಾಡ್ಕೊಂಡು ಹೋಗೋಣ. ನೋಡಿಲಿ, ಇದನ್ನು ಈ ಥರ ಇಟ್ಕೋಬೇಕು. ಬ್ಯಾಕ್ ಸೈಡ್ಗೆ ಬರಬೇಕು ಶೋಲ್ಡರ್ ಪಾರ್ಟ್. ಆ ಶೋಲ್ಡರ್ ಪಟ್ಟಿ ಇದೆಯಲ್ಲ ಹಿಂದ್ಗಡೆಗೆ. ನಾವು ಡ್ರೆಸ್ ಆಗಲಿ ಆಮೇಲೆ ಬ್ಲೌಸ್ ಆಗಲಿ ಯಾವುದು ಹೊಲಿಯಾಗಲೂ ಕೂಡ ಈ ಥರನೇ ಇರಬೇಕು. ಆಮೇಲೆ ಈ ಥರ 1/4 ಇಂಚಿಗೆ ಈ ಥರ ತಿರುಗಿಸ್ಕೊಂಡು ಸ್ಟಿಚಿಂಗ್ ಮಾಡ್ಕೊಂಡು ಬರಬೇಕು. ಸ್ಲೀವಲ್ಲಿ ಡಬಲ್ ಸ್ಟಿಚ್ ಹಾಕೋಬೇಕು. ನೋಡಿ, ಈಗ ಆಗಿದೆ. ಈಗ ನಾವು ಫಸ್ಟಿಂದಲೂ ಕರೆಕ್ಟಾಗಿ ನೋಡ್ಕೊಂಡು ಸ್ಟಿಚ್ ಮಾಡಿದ್ದೀವಲ್ಲ, ಹಾಗಾಗಿ ಮೇಲ್ಗಡೆ ಕೆಳಗಡೆ ಈ ಥರ ಇಟ್ಟಾಗ ಕರೆಕ್ಟಾಗೇ ಬರುತ್ತೆ. ಒಂಚೂರು ವ್ಯತ್ಯಾಸ ಇದ್ದರೆ ಏನು ತೊಂದರೆ ಇಲ್ಲ. ಇಲ್ಲಿ ಹಿಡ್ಕೋಬೋದು, ತೋರಿಸ್ತೀನಿ ರೀ. ನೋಡಿ, ಇಲ್ಲಿ ಈ ಥರ ಇಟ್ಕೊಂಡಾಗ ಒಂಚೂರು ವ್ಯತ್ಯಾಸ ಬಂದಿದೆ ನೋಡಿ, ಒಂದು 1/4 ಇಂಚಷ್ಟು, 1/4 ಇಂಚಿಗಿಂತ ಒಂಚೂರು ಕಡಿಮೆ ವ್ಯತ್ಯಾಸ ಬಂದಿದೆ. ಆವಾಗ ಏನು ಮಾಡಬೇಕು ಅಂದರೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಸ್ಲೀವ್ ಅಟ್ಯಾಚ್ ಮಾಡಿದ್ದೀವಲ್ಲ, ಅಲ್ಲಿ ಒಂದು 1/4 ಇಂಚಿಗೆ ಎಕ್ಸ್ಟ್ರಾ ಸ್ಟಿಚ್ ಹಾಕ್ಕೋಬೇಕು.
ಈ ಥರ ಸ್ಟಿಚ್ ಹಾಕೋದ್ರಿಂದ ನಮಗೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಆಮೇಲೆ ಇಲ್ಲೊಂಚೂರು ಕಟ್ ಮಾಡ್ಕೊಳ್ಳೋಣ. ಈಗ ನೋಡಿ ಕರೆಕ್ಟಾಗಿ ಬರುತ್ತೆ. ನಾವು ಬ್ಲೌಸ್ ಅಟ್ಯಾಚ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಈ ಥರ ಕರೆಕ್ಟಾಗಿದೆಯಾ ನೋಡ್ಕೋಬೇಕು. ನಾವು ಫಸ್ಟಿಂದಲೂ ನೋಡಿಕೊಂಡು ಸ್ಟಿಚಿಂಗ್ ಮಾಡ್ಕೊಂಡು ಬಂದರೆ ಫೈನಲಲ್ಲಿ ಕರೆಕ್ಟಾಗಿ ಬರುತ್ತೆ ನೋಡಿ. ಈಗ ಈ ಥರ ಇಟ್ಕೊಳ್ಳೋಣ. ಈ ಥರ ಇಟ್ಕೊಂಡು ಇಲ್ಲಿ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ಈ ಥರ ಇಟ್ಕೊಂಡು ನೋಡಿ ಈ ಥರ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಕಾಜಾಪಟ್ಟಿಯ ಮಧ್ಯದಿಂದ ಅಳತೆ ತಗೋಬೇಕು. ಅಳತೆ ಬ್ಲೌಸಲ್ಲೂ ಅಷ್ಟೇ, ನಾವೀಗ ಇಲ್ಲಿ ಮೇಯ್ನ್ ಫ್ಯಾಬ್ರಿಕ್ಕಿಗೆ ಸ್ಟಿಚ್ ಮಾಡೋ ಬ್ಲೌಸಲ್ಲೂ ಅಷ್ಟೇ ತಗೋಬೇಕು ನೋಡಿ. ಇಲ್ಲಿ ಈಗ ಏನಾಗಿದೆ ಅಂದರೆ ಇಲ್ಲಿ 1 ಇಂಚಿಗೆ ಬಂದಿದೆ ನೋಡಿ ರೀ, ಹೇಳ್ತೀನಿ ತೋರಿಸ್ತೀನಿ ರೀ. ಇಲ್ಲಿ ಕೆಳಗಡೆನೂ ಕೂಡ ಈ ಥರ ಇಟ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಫಸ್ಟ್ ನಾವು ಇಲ್ಲಿ ಮಾರ್ಕ್ ಮಾಡಿದ್ವಲ್ಲ ಕಟಿಂಗ್ ಮಾಡುವಾಗ, ಇಲ್ಲಿ ಹಿಡ್ಕೊಂಡಾಗ ಒಂದು 1/4 ಇಂಚು ಹೋಗುತ್ತೆ. ಆವಾಗ ನಮಗೆ ಇನ್ನೊಂದು ಚೂರು ಈ ಕಡೆಗೆ ಬರುತ್ತೆ. ಈಗ ಇಲ್ಲಿ ಮಾರ್ಕ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೊಳ್ಳೋಣ. ಆ ಕಡೆನೂ ಕೂಡ ಇದೇ ಥರ ಮಾಡ್ಕೋಬೇಕು ನೋಡಿ. ನೋಡಿ ಈ ಪೀಸ್ ಇದೆಯಲ್ಲ, 2 ಪೀಸು ಇಲ್ಲಿ ಸ್ಟಿಚ್ ಮಾಡಿಕೊಂಡು ಆಮೇಲೆ ಇಲ್ಲಿ ಸ್ಲೀವ್ ಅಟ್ಯಾಚ್ ಮಾಡಿದ್ದೀವಿ ನೋಡಿ. ಈ ಪೀಸು ಇದು ಮೇಲ್ಗಡೆಗೆ ಇರಬೇಕು, ನಮ್ಮ ಕಡೆಗೆ ಇರಬೇಕು. 2 ಕಡೆನೂ ಒಂದೇ ಕಡೆಗೆ ಇರಬೇಕು. ಆಮೇಲೆ ಸ್ಲೀವನ್ನು ಈ ಥರ ಇಟ್ಕೊಂಡು ಇಲ್ಲಿ ನೋಡಿ, ನಾವು ಸ್ಟಿಚ್ ಮಾಡೋ ಬ್ಲೌಸಲ್ಲೂ ಅಳತೆ ಬ್ಲೌಸಲ್ಲೂ ಒಂದೇ ನೇರಕ್ಕಿರಬೇಕು. ಆಮೇಲೆ ಈ ಥರ ಇಟ್ಕೊಂಡು ಈ ಥರ ಮಾರ್ಕ್ ಮಾಡ್ಕೊಳ್ಳೋಣ. ನನಗಿಲ್ಲಿ ಕರೆಕ್ಟಾಗಿ ಬಂದಿದೆ ನೋಡಿ. ಒಂದೇ ನೇರಕ್ಕೆ ಮೇಲ್ಗಡೆಯಿಂದ ಕೆಳಗಡೆ ತನಕ ಒಂದೇ ನೇರಕ್ಕೆ ಇರಬೇಕು. ಆವಾಗ ಮಾತ್ರ ಕರೆಕ್ಟಾಗಿ ಬಂದಿರುತ್ತೆ ಬ್ಲೌಸ್. ಇಲ್ಲೂ ಕೂಡ ಅದೇ ಥರನೇ ಮಾಡ್ಕೋಬೇಕು. ಈ ಥರ ಅಳತೆ ತಗೋಬೇಕು. ಜಾಸ್ತಿ ಎಳೆಯೋಕ್ಕೆ ಹೋಗಬಾರ್ದು. ಇಲ್ಲಿ ಮಧ್ಯಕ್ಕೆ ತಗೋಬೇಕು. ಇಲ್ಲಿ ಉಕ್ಸ್ ಹಾಕಿದ್ದೀವಲ್ಲ ಅದರ ಮಧ್ಯಕ್ಕೆ ಈ ಥರ ಇಟ್ಕೊಂಡು ತಗೋಬೇಕು. ನಾವು ಆ ಕಡೆ ಹೆಂಗೆ ಮಾಡಿದ್ದೀವೋ ಅದೇ ಥರನೇ ಈ ಥರ ಮಾಡಿಕೊಂಡು ಇಲ್ಲಿ ಕೆಳಗಡೆನೂ ಕೂಡ ಇದೇ ಥರ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಈಗ ಸ್ಟಿಚ್ ಮಾಡ್ಕೊಂಡು ಹೋಗೋಣ ನೋಡಿ. ಈಗ ಆ ಲೈನ್ಗಳು ಕೆಳಗಡೆಯಿಂದ ಮೇಲ್ಗಡೆ ತನಕ ಒಂದೇ ನೇರಕ್ಕಿರಬೇಕು. ಈಗ ಸ್ಟಿಚಿಂಗ್ ಆಗಿದೆ ನೋಡಿ. ಈಗ ಕೆಳಗಡೆ ವೇಸ್ಟ್ ಪಾರ್ಟ್ ಹತ್ರ ಕರೆಕ್ಟಾಗಿದೆಯಾ ನೋಡೋಣ. ಎಷ್ಟು ನಾವು ಹಿಡಿಬೇಕು ಅಂತ ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ಟ್ರಾ ಇಷ್ಟಿದೆ ಅಳತೆ ಮಾಡ್ಕೊಳ್ಳೋಣ. ಇಲ್ಲಿ ನನಗೆ 4 ಇಂಚು ಜಾಸ್ತಿ ಬಂದಿದೆ. ಇಲ್ಲಿ ನಾವು ಇಲ್ಲಿ ಹಿಡಿತೀವಲ್ವ, ಡಾಟ್ ಹಿಡಿತೀವಲ್ವ, ಇಲ್ಲಿ 2 ಕಡೆನೂ 2 ಇಂಚು ಇಟ್ಕೊಳ್ಳೋಣ. ಅವಾಗ ಕರೆಕ್ಟಾಗುತ್ತೆ. ಈ ಥರ ಇಟ್ಕೋಬೇಕು. ಇಲ್ಲಿ 4.5 ಮಾರ್ಕ್ ಮಾಡ್ಕೊಳ್ಳೋಣ. ಆಮೇಲೆ ಇಲ್ಲೊಂದು ಇಂಚು, ಇಲ್ಲೊಂದು ಇಂಚು, 2 ಇಂಚ್ ಆಯ್ತು ಆ ಕಡೆ. ಈಗ ಇಲ್ಲಿ 4.5 ಇಂಚಿಗೆ ಆ ಕಡೆ ಎಷ್ಟು ಮಾಡಿದ್ದೀವೋ ಅಷ್ಟೇ ಮಾಡ್ಕೊಳ್ಳೋಣ. ಆಮೇಲೆ ಇಲ್ಲೊಂದು ಇಂಚು, 2 ಟೋಟಲ್ 4 ಇಂಚ್ ಆಗುತ್ತೆ. ಆಮೇಲೆ ಈ ಥರ ನೀಟಾಗಿ ಇಟ್ಕೊಂಡು ಇಲ್ಲಿ ಮಾರ್ಕ್ ಮಾಡಿದ್ದೀವಿ ನೋಡಿ, ಅದ್ರ ಮೇಲಿಂದ ಸ್ಟಿಚ್ ಹಾಕೋಬೇಕು. ಬೇಕಂದರೆ ಇಲ್ಲಿ ಡಬಲ್ ಸ್ಟಿಚ್ ಹಾಕೋಬೋದು. ಆಮೇಲೆ ಒಂಚೂರು ದಾರ ಈ ಥರ ಬಿಡಬೇಕು. ಇಲ್ಲೂ ಕೂಡ ಅದೇ ಥರ ಸ್ಟಿಚಿಂಗ್ ಮಾಡ್ಕೊಳ್ಳೋಣ.
ಆಯಿತು ಫ್ರೆಂಡ್ಸ್, ನೋಡಿ ಅರ್ಧ ಗಂಟೆಲೇ ಒಂದು ಬ್ಲೌಸ್ ಸ್ಟಿಚ್ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.